5 ವರ್ಷಗಳಲ್ಲಿ ಸಾವಿರಾರು ಸಭೆಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಆದರೆ ಈ ಸಭೆ ನನಗೆ ಬಹಳ ಮಹತ್ವದ ಸಭೆಯಾಗಿ ನನಗೆ ಕಾಣಿಸ್ತಾ ಇದೆ. ಯಾಕೆ ಈ ಸಭೆ ಮಹತ್ವದ್ದು ಅಂತ ಹೇಳಿದ್ರೆ, ಎಲ್ಲಾ ಸಭೆಗಳಲ್ಲೂ ನಾವು ಹೇಳ್ತಾ ಬಂದಿದ್ದೇನೋ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ ನಮ್ದೊಂದು ರಾಜಕಾರಣ ಬೇಕು ಅಂತ. ನಾವು ಆ ಕನಸಲ್ಲೇ ಸತ್ತೋಗ್ಬಿಡ್ತೀವ ಅನ್ನುವಂತಹ ನಂಬಿಕೆ ಕೂಡ ನಮ್ಗೆ ಆಗ್ಬಿಟ್ಟಿತ್ತು. ಆದರೆ ಈ ಸಭೆ ನೋಡಿದ ಮೇಲೆ ನಾವಿನ್ನೂ ಬದುಕ್ತೀವಿ ಅಂತ ಅನ್ನಿಸ್ತಾ ಇದೆ. ಬಿಜೆಪಿನ ನಾವು ಇವತ್ತು ಹೇಳ್ತಾ ಇದ್ದೀವಿ, ಅದರ ಕಣಕಣದಲ್ಲೂ ಕೂಡ ಕಮ್ಯುನಲಿಸಂ ಇದೆ ಅಂತ ಹೇಳ್ಬಿಟ್ಟದೆ. ಆದ್ರೆ ಕಾಂಗ್ರೆಸ್ ನೋಡೋಣ ಅಂತ ಹೇಳಿದ್ರೆ ಅದ್ರ ಹೃದಯವೇ ಕಮ್ಯುನಲಿಸಂ ಇದೆ. ಅದರಲ್ಲಿ ಇದು ಬರೀ ಚಡ್ಡಿ ಆದ್ರೆ ಅದು ಒಳಗಡೆ ಚಡ್ಡಿ. ಅದು ಅಲ್ಲಿ ಬಾಬ್ರಿ ಮಸೀದ್ನ ತಳ್ಳುವಂತವರು ಬಿಜೆಪಿಯವರು, ಅದನ್ನ ನೋಡ್ಕೊಂಡು ಕುಂತ್ಕೊಂಡಿರುವಂತವರು ಕಾಂಗ್ರೆಸ್ನವರು. ಇದು ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಆ ತರ ಇರುತ್ತೆ. ನಮಗೆ ಸಂವಿಧಾನಕ್ಕೆ ನಿಜವಾಗಲೂ ಕೂಡ ಅರ್ಥ ಕೊಡುವಂತಹ ಒಂದು ಪಕ್ಷ ಇವತ್ತಿದೆ ಅಂತ ಹೇಳಿದ್ರೆ ಅದು SDPI. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಂವಿಧಾನದ ಮೂಲಭೂತ ಆಶಯಗಳಾದಂತಹ ಸೋಷಲಿಸಂ ಇದರಲ್ಲಿದೆ, ಸಂವಿಧಾನದ ಮೂಲಭೂತ ಆಶಯವಾದಂತಹ ಡೆಮೋಕ್ರಸಿ ಇದರಲ್ಲಿದೆ, ಸಂವಿಧಾನದ ಮೂಲ ಆಶಯವಾದಂತಹ ಪೀಪಲ್, ಪಿ ಅಂದ್ರೆ ಪಾರ್ಟಿ ಅಂತಂದ್ರೆ ಪೀಪಲ್ ಇದೆ, ಸಂವಿಧಾನದ ಆಧಾರವಾದಂತಹ ಇಂಡಿಯಾ ದೇಶವೇ ಇದರಲ್ಲಿದೆ. ಹಾಗಾಗಿ ನನಗೆ ನಿಜವಾಗಲೂ ಕೂಡ SDPI ಒಂದೇ ಒಂದು ಪಕ್ಷ ನನ್ನ ಪ್ರಕಾರ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೊಳಿಸೋಕೆ ಬಂದಿರುವಂತಹ ಒಂದು ಪಕ್ಷ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಗೆ ಯಾವ ಮೀಡಿಯಾಗಳು ಕೂಡ ನಮ್ಗೆ ರಿಸರ್ವ್ ಇದು ಕೊಡಲ್ಲ, ನಮಗೆ ಪಬ್ಲಿಸಿಟಿ ಕೊಡಲ್ಲ. ನೆನಪಿಟ್ಕೊಳ್ಳಿ, ಇವತ್ತು ಇಷ್ಟು 1000 ಜನ ಸೇರಿದ್ದೀರಾ ಅಂತ ಹೇಳಿದ್ರೆ ಇಡೀ ಬೆಂಗಳೂರಲ್ಲಿರೋ ಮೀಡಿಯಾ ಇಲ್ಲೆಲ್ಲ ತುಂಬೋಗ್ಬಿಡ್ಬೇಕಾಗಿತ್ತು. ಯಾಕೆ ಒಬ್ರು ಬರ್ತಾ ಇಲ್ಲ? ಉಡುಪಿಯಲ್ಲಿ ಬರೀ 500 ಜನ ಸೇರಿದ್ದು ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಲೈವ್ ಮೀಡಿಯಾ ಪೇಚಾವರ ಸ್ವಾಮೀಜಿಗೆ. ಆದ್ರೆ ಇಲ್ಲಿ ಸಾವಿರಾರು ಜನ ಸೇರಿದ್ರಿ, ಇಲ್ಲಿ ಎಷ್ಟು ಮೀಡಿಯಾ ಇದೆ ನೋಡಿ ದಯವಿಟ್ಟು. ಎಷ್ಟು ಮೀಡಿಯಾ ಇರಬೇಕಾಗಿತ್ತು? ಅದಕ್ಕೋಸ್ಕರ ಮೀಡಿಯಾ ನಂಬೇಡಿ. ಇಷ್ಟನ್ನ ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇವತ್ತವರೆಗೂ ಬಂದಿಲ್ಲ. ಇವತ್ತು ಮುಮ್ತಾಜ್ ಅಲಿ ಖಾನ್ನ ಅಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಕೂರಿಸಿದ್ದಾರೆ. ನೀವು ಮುಮ್ತಾಜ್ ಅಲಿ ಖಾನ್ ನಮ್ಮ ರೆಪ್ರೆಸೆಂಟೇಟಿವಾ? ನಮ್ಮೂರಲ್ಲಿ ರೋಗ ಬಂದು ಕೋಳಿ ತರ ಇದ್ದಾನಪ್ಪ, ಆತನ ತಗೊಂಡೋಗ್ಬಿಟ್ಟು ನಮ್ಮ ರೆಪ್ರೆಸೆಂಟೇಟಿವ್ ಹೆಂಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ನಮ್ಮ ರೆಪ್ರೆಸೆಂಟೇಟಿವ್ ಯಾರಾಗ್ತಾರೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ನಮ್ಮ ರೆಪ್ರೆಸೆಂಟೇಟಿವ್. ನಿಜವಾಗ್ಲೂ ಕೂಡ ಆದ್ರಿಂದ ನಾವು ಟಿಪ್ಪುವಿನ ರಾಜಕಾರಣವನ್ನ, ಅಂಬೇಡ್ಕರ್ ರಾಜಕಾರಣವನ್ನ, ಬಾಬಾ ಸಾಹೇಬ್ರ ನಮ್ಮ ಪುಲೆ ರಾಜಕಾರಣವನ್ನ ನಾವು ಮಾಡ ಅಂತ ನಿಮ್ಗೆಲ್ರಿಗೂ ಹೇಳ್ತಾ, ನಿಮ್ಗೆಲ್ರಿಗೂ ಕರೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ SDPI. நள்ளிரவிலே ஒரு சகோதரியை அழைத்துக் கொண்டு தைரியமாக